ಈ ಬುರುಡೆ ಬುಗುರಿ ಎಸ್ಐಟಿ ಅಂಗಳದಲ್ಲಿ ತಿರುಗ್ತಾ ಇದೆ. ಈ ಸಂದರ್ಭದಲ್ಲಿಯೇ ಸೋಕಾಲ್ಡ್ ದೂತ ಸಮೀರ್ಗೆ ವಿಚಾರಣೆಯನ್ನ ಇವತ್ತು ಮತ್ತೆ ಮುಂದುವರಿಸಲಾಗಿತ್ತು. ಬಣ್ಣ ಬಣ್ಣದ ಕಥೆಯನ್ನ ಕಟ್ಟಿದಂತಹ ಸುಳ್ಳಿನ ಶೂರನಿಗೆ ಖಾಕಿ ಇವತ್ತು ಗ್ರಿಲ್ ಮಾಡಿದೆ. ಸುಳ್ಳಿನ ಅರಮನೆ ಕಟ್ಟಿದವನಿಗೆ ಮ್ಯಾರಥಾನ್ ವಿಚಾರಣೆಯನ್ನ ಮಾಡಲಾಗಿದೆ. 9.5 ಗಂಟೆಗಳ ಕಾಲ ಯೂಟ್ಯೂಬರ್ ಸಮೀರ್ ವಿಚಾರಣೆ ಮಾಡಲಾಗಿದೆ. ಮಧ್ಯಾಹ್ನ 12 ಗಂಟೆಗೆ ವಿಚಾರಣೆಗೆ ಹಾಜರಾಗಿರ್ತಾನೆ ಸಮೀರ್. ನಿರಂತರ ವಿಚಾರಣೆಯನ್ನು ನಡೆಸಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಈತನಿಂದ ಪೊಲೀಸರು. ಸಮೀರ್ನ ವಾಯ್ಸ್ ಅನ್ನು ಸ್ಯಾಂಪಲ್ ಪಡೆದುಕೊಂಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆಯೂ ಕೂಡ ಸಮೀರ್ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ. ನಾಳೆ ಸಮೀರ್ ವಿಚಾರಣೆಗೆ ಹಾಜರಾದರೆ 3ನೇ ದಿನದ ವಿಚಾರಣೆ. ಈಗಾಗಲೇ ಯೂಟ್ಯೂಬ್ನಲ್ಲಿ ಆತ ಹೇಳಿದಂತಹ ರಸವತ್ತಾದಂತಹ ಕಥೆಗಳೇ ಆತನಿಗೆ ಭೂತದ ರೀತಿಯಲ್ಲಿ ಕಾಡ್ತಾ ಇರುವಂಥದ್ದು. ನಿರಂತರವಾಗಿ ವಿಚಾರಣೆಗೊಳಪಡಿಸಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಪೊಲೀಸರ ವಿಚಾರಣೆಗೆ ಅಕ್ಷರಶಃ ಬೆವರುತ್ತಾ ಇದ್ದಾನೆ ಸಮೀರ್ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ 3 ಜನ ವಕೀಲರ ಜೊತೆಗೆ ಇವತ್ತು 4 ಜನ ವಕೀಲರ ಜೊತೆಗೆ ಬಂದು ವಿಚಾರಣೆಯನ್ನು ಎದುರಿಸಿದಂತಹ ಸಮೀರ್ಗೆ ಮತ್ತೆ ಬೆಳ್ತಂಗಡಿ ಪೊಲೀಸರು ಬುಲಾವ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆಯೂ ಕೂಡ ವಿಚಾರಣೆಯನ್ನು ನಡೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಕೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಇವತ್ತು ಕೂಡ ದೂತ ಸಮೀರ್ಗೆ ವಿಚಾರಣೆಯನ್ನು ಬೆಳ್ತಂಗಡಿ ಪೊಲೀಸರು ನಡೆಸಿದ್ದಾರೆ. ಬರೋಬ್ಬರಿ 9.5 ಗಂಟೆಗಳ ಕಾಲ ನಡೆದಂತಹ ವಿಚಾರಣೆ ಇದು. ಏನಾಯ್ತು ವಿಚಾರಣೆಯಲ್ಲಿ, ಏನು ಕೇಳಿದ್ರು, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ. ಇವತ್ತಿನ ವಿಚಾರಣೆ ಪ್ರಮುಖವಾಗಿ ಕೆಲವು ತಾಂತ್ರಿಕವಾದ ವಿಚಾರ ಅಂದ್ರೆ ಟೆಕ್ನಿಕಲಿ ಕೆಲವೊಂದು ಎವಿಡೆನ್ಸ್ ಗಳು ಸಿಗ್ತಾವ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತುಗಳನ್ನ ಅಂದ್ರೆ ವಿಚಾರಣೆಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರೆ ಅಂತ ಮಾಹಿತಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಅವನು ಯಾವ ವಿಡಿಯೋನ ಅಪ್ಲೋಡ್ ಮಾಡಿದ್ದ ಮತ್ತು ವಿಡಿಯೋ ಅಪ್ಲೋಡ್ಗೆ ಬಳಸಿದಂತ ಮೊಬೈಲ್ ಇರ್ಬೋದು, ಸಿಸ್ಟಮ್ ಇರ್ಬೋದು, ಅದು ಸೇರಿದಂತೆ ಜೊತೆಗೆ ಮಧ್ಯಾಹ್ನ ಮೇಲೆ ಸಂಪೂರ್ಣವಾಗಿ ಬಹುತೇಕ ಒಂದು 2-3 ಗಂಟೆಗಳ ಕಾಲ ವಾಯ್ಸ್ ಸ್ಯಾಂಪಲ್ ಕಲೆಕ್ಷನ್ಗೆ ಬಂದಿದ್ರು FSL ತಂಡ ಇತ್ತು. ಹಾಗಾಗಿ ಅದಕ್ಕೆ ಸುಮಾರು 3 ಗಂಟೆಗಳ ಕಾಲ ಅದಕ್ಕೆ ಸಮಯವನ್ನು ಕೂಡ ಕೊಡಲಾಗಿತ್ತು. ಊಟದ ನಂತರದಲ್ಲಿ ಅದಾದ ನಂತರದಲ್ಲಿ ಮತ್ತೊಂದಷ್ಟು ವಿಚಾರಣೆಯನ್ನ ಮಾಡಿ ಅದನ್ನ ಕಳಿಸ್ಕೊಡ್ಲಾಗಿದೆ. ನಾಳೆಯ ವಿಚಾರದಲ್ಲಿ ಬೆಳಿಗ್ಗೆ ತಿಳಿಸ್ತೀವಿ ಅಂತ ಪೊಲೀಸ್ ಹೇಳಿದ್ದಾರೆ ಅನ್ನೋದಂದ್ರೆ ರೆಡಿ ಇರಿ, ನಾವು ಹೇಳಿದ ಸಮಯಕ್ಕೆ ಬನ್ನಿ ಅನ್ನುವಂಥದ್ದು, ನಿಗದಿತ ಸಮಯವನ್ನು ಈಗಲೇ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅವ್ರು ಹೇಳಿದ ನಂತರದಲ್ಲಿ ಅಗತ್ಯ ಇದ್ರೆ ಆ ಸಂದರ್ಭದಲ್ಲಿ ಬರ್ಲಿಕ್ಕೆ ಸೂಚನೆ ಕೊಟ್ಟಿರೋದ್ರಿಂದ ಆತ ಸಿದ್ಧನಿರ್ಬೇಕು ಬರ್ಲಿಕ್ಕೆ ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆದಷ್ಟು ಅವನು ತನ್ನದೇ ಆದ ಸಮರ್ಥನೆಗಳೊಂದಿಗೆ ನಿನ್ನೆ ಏನು ಕೊಟ್ಟ ದಾಖಲಾತಿಗಳಿತ್ತು, ಪೇಪರ್ ಕಟ್ಟಿಂಗ್ಸ್ ಇರ್ಬೋದು ಅಥವಾ ಕೆಲವೊಂದು ಆರ್ಟಿಕಲ್ಗಳಿರ್ಬೋದು, ಕೆಲವೊಂದು ಯೂಟ್ಯೂಬ್ ಲಿಂಕ್ಗಳಿರ್ಬೋದು, ಯೂಟ್ಯೂಬ್ ನಲ್ಲಿ ಆಡಿದಂತ ಭಾಷಣ ಮಾಡಿದಿರ್ಬೋದು, ಅದರ ಆಧಾರದ ಮೇಲೆ ನಾನು ಕೊಟ್ಟಿದ್ದೀನಿ ಅನ್ನುವಂತ ತನ್ನ ವಾದವನ್ನು ಇವತ್ತು ಕೂಡ ಅವನು ಮುಂದುವರಿಸಿದ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.